ನೋಡಿ ಎಷ್ಟು ಕಿಚನ್ ವೇಸ್ಟ್‌ಗಳು ಬೀಳ್ತಾ ಇದೆ. ಇದ್ರಲ್ಲಿ ಬರೀ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆಗಳು, ಒಂದಷ್ಟು ಒಣಗೋಗಿರೋ ಹೂಗಳೇ ಇದೆ. ಸೊ ಈ ಕಾಮನ್ ಕಿಚನ್ ವೇಸ್ಟ್ ಎಲ್ಲಾರ ಮನೇಲೂ ಇದ್ದದ್ದೇನೆ. ಇಷ್ಟೊಂದು ಕಿಚನ್ ವೇಸ್ಟ್‌ನ ನಾವು ಹೊರಗಡೆ ಅಂತೂ ಎಸಿತಾ ಇದ್ದೀವಿ. ಈ ರೀತಿ ಎಸೆಯುವಂತ ಕಸಗಳು ನಮ್ಮ ಬೆಂಗಳೂರಿನಲ್ಲಿ ದಿನಕ್ಕೆ 6,000 ಟನ್ ಅಷ್ಟು ಸಂಗ್ರಹ ಆಗ್ತಾ ಇದೆ. ಅದಕ್ಕೆ ಕೆಲವೊಂದ್ಸಲ ಅನ್ಸತ್ತೆ ಒಂದಷ್ಟು ಗಿಡಗಳು ಮನೆಯಲ್ಲಿದ್ರೆ ಆಲ್ಮೋಸ್ಟ್ ಈ ಕಸಗಳೆಲ್ಲ ಒಂದು ಕಾಂಪೋಸ್ಟ್ ಆಗಿ ಅದಕ್ಕೆ ಹೋಗುತ್ತೆ. ಇದರಲ್ಲಿ 2 ಬೆನಿಫಿಟ್ಸ್ ಆಗುತ್ತೆ. ಒಂದು, ಗಿಡಕ್ಕೆ ಗೊಬ್ಬರ ತಯಾರಾಗುತ್ತೆ. ಎರಡನೇದಾಗಿ ಆದಷ್ಟು ಕಸ ಹೊರಗೆ ಹೋಗೋದು ಕಡಿಮೆ ಆಗುತ್ತೆ. ಈಗ ನೀವು ನೋಡ್ತಿರೋ ಹಾಗೆ ಕಿಚನ್ ವೇಸ್ಟ್ ಏನಿರುತ್ತೋ ಅದು ಒಂದು ಲೇಯರ್ ಹಾಕಿ ಅದ್ರ ಮೇಲ್ಗಡೆ ಒಣಗೋಗಿರೋ ಒಂದಷ್ಟು ಎಲೆಗಳು ಇಲ್ಲಾಂದ್ರೆ ಮಣ್ಣನ್ನು ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ. ಸೊ ಇದಕ್ಕೆ ನೀವು ಒಂದು ವೇಸ್ಟ್ ಆಗಿರೋ ಒಂದು ಪಾಟ್ ಆದರೂ ಯೂಸ್ ಮಾಡ್ಬೋದು, ಅಥವಾ ವೇಸ್ಟ್ ಬಕೆಟ್ಸ್ ಯೂಸ್ ಮಾಡಿಕೊಂಡು ನೀವು ಇದೇ ರೀತಿ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಫುಲ್ ಆಗೋವರೆಗೂ ಇದೇ ಪ್ರಾಸೆಸ್ ಕಂಟಿನ್ಯೂ ಮಾಡಿ. ಮಧ್ಯದಲ್ಲಿ ಅವಾಗ ಒಂದು ಸ್ವಲ್ಪ ನೀರು ಹಾಕ್ತಾ ಬಂದರೆ ಅದು ಕೊಳೆಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಈ ಸಲ ಕಾಂಪೋಸ್ಟ್ ಮಾಡೋದಕ್ಕೆ ಯಾವುದೇ ಥರ ಕಾಂಪೋಸ್ಟ್ ಮೇಕರ್ನ ಯೂಸ್ ಮಾಡಲಿಲ್ಲ. ಪಾಟ್ ಫುಲ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾವು ಮಿಕ್ಸ್ ಮಾಡಿ ಒಂದಷ್ಟು ಮಣ್ಣನ್ನು ಹಾಕಿ ಮುಚ್ಚಿಬಿಡಬೇಕು. ಸುಮಾರು 1.5 ತಿಂಗಳಿಂದ 2 ತಿಂಗಳಾಗೋಷ್ಟರಲ್ಲಿ ಒಂದೊಳ್ಳೆ ಕಾಂಪೋಸ್ಟ್ ರೆಡಿ ಆಗುತ್ತೆ. ಬನ್ನಿ ನೋಡೋಣ ಈ ಕಿಚನ್ ವೇಸ್ಟ್ಗಳೆಲ್ಲ ಯಾವ ಥರ ಕಾಂಪೋಸ್ಟ್ ಆಗಿ ತಯಾರಾಗಿದೆ ಅಂತ. ಸೊ ನೋಡಿದ್ರಲ್ಲ ಈ ಕಾಂಪೋಸ್ಟ್ ಜರ್ನಿನ. ಆದಷ್ಟು ಕಸನ ಕಡಿಮೆ ಮಾಡೋಣ, ಗಿಡಗಳನ್ನ ಬೆಳೆಸೋಣ. ಒನ್ಸ್ ಅಗೇನ್ ಹ್ಯಾಪಿ ಗ್ರೋಯಿಂಗ್.